ರೈತ ಸಂಘದ ಅಹೋರಾತ್ರಿ ಧರಣಿಗೆ 74ನೇ ದಿನ. ಮೂಲಭೂತ ಸೌಕರ್ಯ ಒದಗಿಸುವಂತೆ ರೈತರು ಜನರಿಂದ ಧರಣಿ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ರೈತ ಸಂಘ ಮತ್ತು ಸಾರ್ವಜನಿಕರು ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದು, ಇಂದು 74ನೇ ದಿನಕ್ಕೆ ಕಾಲಿಟ್ಟಿದೆ. ಹುಳಿಯಾರು ಪಟ್ಟಣ ಪಂಚಾಯಿತಿಯ ಮುಂದೆ ವಿವಿಧ ಬೇಡಿಕೆಗಳಿಗೆ ರೈತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಮತಾ ಭೇಟಿ ನೀಡಿದ್ರು. ಇದೇ ವೇಳೆ ಹುಳಿಯಾರು ರೈತ ಸಂಘದ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿ 74ನೇ ದಿನಕ್ಕೆ ಕಾಲಿಟ್ಟಿದ್ದು, ಏಕ ವ್ಯಕ್ತಿ ಉಪವಾಸ 8ನೇ ದಿನವೂ ಮುಂದುವರೆದಿದೆ. ತಹಸೀಲ್ದಾರರಾಗಿ ಅಧಿಕಾರ ವಹಿಸಿಕೊಂಡ ರೈತರ ಮೊದಲ ಬಾರಿಗೆ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಮನವೊಲಿಸಲು ಮುಂದಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತ ಸಂಘದ ಬೇಡಿಕೆಗಳನ್ನು ಇನ್ನು 2 ದಿನಗಳೊಳಗೆ ಕೂಲಂಕುಷವಾಗಿ ಪರಿಶೀಲಿಸಿ ಸಾಧ್ಯವಾದ ಮಟ್ಟಿಗೆ ಪರಿಹಾರಕ್ಕೆ ಪ್ರಯತ್ನ ಮಾಡುವುದಾಗಿ ರೈತ ಸಂಘದ ಮುಖಂಡರಿಗೆ ಭರವಸೆಯನ್ನು ನೀಡಿದರು. ಆದರೆ ರೈತ ಸಂಘದ ನಾಯಕ ಚಂದ್ರಣ್ಣ ಅವರು, ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಸುವವರೆಗೂ ಅಹೋರಾತ್ರಿ ಧರಣಿ ಹಾಗೂ ಏಕ ವ್ಯಕ್ತಿ ಉಪವಾಸ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ರು. ರೈತರುಗಳು ಧರಣಿ ಕೂತಾರೆ ಅಂದರೆ ನಿಂತೆಜ್ಜಲ್ಲಿ ಬಂದು ಸರ್ಕಾರ ಸಹಕರಿಸ್ಬೇಕು. ನೆಗ್ಲೆಕ್ಟ್ ಮಾಡಿದ್ದೀರಾ, ಇವತ್ತು ಬಂದಿದ್ರೆ ಇರಲಿ, ನೆಗ್ಲೆಕ್ಟ್ ಮಾಡಿದ್ದೀರಾ. ಇಲ್ಲಿ ನಮಗೆ ಇಲ್ಲಿ ನಾವು ಚಳುವಳಿ ಮಾಡೋದು ವಾಹನಗಳೆಲ್ಲ ಅಡ್ಡ ಹಾಕಿದ್ವಿ, ಭಾಳಷ್ಟು ತೊಂದರೆ ಕೊಟ್ಟಿಲ್ಲ. ಆದರೂ ಸಹ ನಾವು ಪ್ರೊಫೆಸರ್ ನಂಜನಸ್ವಾಮಿ ಸಿದ್ಧಾಂತ ಅಲ್ಲಿರ್ತಕ್ಕಂಥ ನಾವು ಅಷ್ಟನ್ನೆಲ್ಲ ನಾವು ಸಹನೆ ರೂಪದಲ್ಲಿ ಮಾಡ್ಕೊಂಡು ಇಷ್ಟು ಮಟ್ಟಿಗೆ ಮಾಡ್ಕೊಂಡ್ಬಂದಿದ್ವಿ. ನಾವು ಸ್ವತಃ ನಮ್ಮ ಖರ್ಚಲ್ಲಿ ನಾವು ಹಾಕ್ಕೊಂಡು ತಿಂಡಿಯ ವಸ್ತುಗಳು, ಊಟದ ವಸ್ತುಗಳು ಮಾಡ್ಕೊಂಡ್ಬಂದಿದ್ವಿ. ನಮ್ಮನ್ನು ಉಗ್ರಗಾಮಿಗಳ ಥರ ಸೃಷ್ಟಿ ಮಾಡಿದ್ದೀವಿ ಸರ್ಕಾರ ಮತ್ತು ಅಧಿಕಾರಿಗಳು. ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ಹೋರಾಟ, ಚಳುವಳಿ ಅಂದರೆ ಅತ್ಯಮೂಲ್ಯವಾದದ್ದು, ವಿಶೇಷವಾದ ಒಂದು ಘನತೆ ಇದೆ. ಚಳುವಳಿ ಮುಖಾಂತರ ನಾವು ಭಾರತೀಯರು ಬ್ರಿಟಿಷರ ಕೈಲಿಂದ ಮುಕ್ತಿ ಹೊಂದಿರತಕ್ಕಂಥವ್ರು. ಹಾಗಾಗಿ ನೀವು ದಯಮಾಡಿ ನಮ್ಮನ್ನು 2-3 ದಿನದೊಳಗೆ ಬಗೆಹರಿಸಿ. 3 ಅಂಶಗಳನ್ನ ರಿಪೋರ್ಟ್ ಆಗಿದ್ದೀನಿ, ರಿಪೋರ್ಟ್ ಆದಮೇಲೆ ಇವತ್ತು ನಾನು ಬಂದು ತಮ್ಮನ್ನು ಕೇಳ್ತಾ ಇದ್ದೀನಿ. ಈಗ 3 ಸಮಸ್ಯೆ ಹೇಳಿದ್ದೀರಾ, ಅದರಲ್ಲಿ 2 ಸಮಸ್ಯೆ ಅರ್ಧ ಹಂತಕ್ಕೆ ಬಂದಿದೆ. 3ನೇದು ಆಗೋಗಿದೆ, 10% ಅಷ್ಟೇ. ಅಲ್ಲಿ ಕೊನೆ ಹಂತದಲ್ಲಿದೆ. ಇಂದಿನ ಅಧಿಕಾರಿಗಳು MLA ನಿರ್ದೇಶಕರಿಗೆ ಎಲ್ಲ ಆಗಿದೆ. ಸೊ ಕೊನೆ ಹಂತದಲ್ಲಿದೆ. ಅದನ್ನು ತಾವು ಹೇಳಿರೋ ಹಾಗೆ ಇನ್ನೊಂದು 2 ದಿನದಲ್ಲಿ ಅದು ನಿಯಮಾನುಸಾರ ನಾವು ಕ್ರಮ ವಹಿಸಿದ್ದೀವಿ. ಇದೇ ನನ್ನ ಹತ್ರ ವಿಡಿಯೋ ಇದೆ. ಸುರೇಶ್ ಬಾಬು MLA ಅವರು ಹೇಳಿದ್ದಾರೆ, ಹಿಂದೆ ಚಿಕ್ಕನಾಯಕನಹಳ್ಳಿಯಲ್ಲಿ ಹಿಂಗೆ ರೋಡ್ ಸೈಡ್ಗಳಲ್ಲಿ ಹಿಂಗೆಲ್ಲ ಮಾಡ್ತಿದ್ರು. ಮಾಧುಸ್ವಾಮಿ ಅವರು APMC ಒಳಗೆ ಸಂತೆ ಮಾಡಿರೋ, ನಾನೇ ಅವ್ರ ವಿರೋಧಿಸ್ತೆ. 7 ಕೇಸ್ ಹಾಕಿದ್ದಾರೆ ಇವರು ಅವ್ರ ಮೇಲೆ. ಪ್ರಜ್ಞೆ ಅಲ್ವಾ ಇವ್ರಿಗೆ? ಈಗ ಅದೆಲ್ಲ ಬೇಡ. ಈಗ ನೀವು ಏನು ಹೇಳಿದ್ದೀರ, ನಮ್ಮ ವ್ಯಾಪ್ತಿ ಏನಿದೆ, ಸೊ ಅದ್ರ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ. ಸೊ ಅದ್ರ ಬಗ್ಗೆ ಅಷ್ಟೇ ನಾನು ನಿಮ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯ. ಸೊ ಈಗ ಹೇಳಿದ್ದೀನಿ, ಇನ್ನೊಂದು 2 ದಿನದಲ್ಲಿ 2-3 ದಿನದಲ್ಲಿ ನಾನು ಇದ್ರ ಬಗ್ಗೆ ನಿಯಮಾನುಸಾರ ಕ್ರಮ ವಹಿಸಲಿಕ್ಕೆ ಪ್ರಯತ್ನ. ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್ ಅವರೇ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ TV, ಚಿಕ್ಕನಾಯಕನಹಳ್ಳಿ.